ನಮಸ್ಕಾರ ಗೆಳೆಯರೆ. ಸಂಜೀವನಿ ಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಭಾಳ ದಿನಗಳ ಗ್ಯಾಪ್ ನಂತರ ಮತ್ತೆ ಬರ್ತಾ ಇದ್ದೀನಿ. ಶ್ರೀಶೈಲಕ್ಕೆ ಹೋಗಿದ್ವಿ. ಆ ಪಾದಯಾತ್ರದ ಕೆಲವು ತುಣುಕುಗಳನ್ನು ತಮಗೆ ಹಾಕಿದ್ದೆ. ತಮಗೆಲ್ಲರಿಗೂ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಲ್ಪವಾದ ಒಂದು ಸೇವೆಯನ್ನು ಮಾಡಿ ಒಂದು ಮಾಹಿತಿಯನ್ನು ತಿಳಿಸಿದ್ದೀನಿ. ನಂತರ ನಾನು ಮಣಿಪುರ ಚಕ್ರದವರೆಗೆ 3 ಚಕ್ರದವರೆಗೂ ತಿಳಿಸಿದ್ದೆ. ಹೀಗೆ 4ನೇ ಚಕ್ರ ಅನಾಹತ ಚಕ್ರ ಅಂದರೆ ಎದೆಯ ಭಾಗ ಚಕ್ರದ ಅನಾಹತ ಚಕ್ರದ ಆಸನ ಯಾವ ರೀತಿ ಅಂತಂದರೆ, ವಜ್ರಾಸನದಲ್ಲಿ ಕುಳಿತು ಕೈಗಳನ್ನು ಮೇಲೆ ಎತ್ತಿ ಈ ಸೊಂಟದ ಮೊಣಕಾಲು ನೇರವಾಗಿರಬೇಕು. ಈ ಕಂಪ್ಲೀಟ್ ಎದೆ ಮತ್ತು ಕಾಲು, ಎದೆ ಮತ್ತು ಕೈ, ತಲೆ ಎಲ್ಲ ನೆಲಕ್ಕಿರಬೇಕು. ಇದು ಅನಾಥಾಸನ. ಎಷ್ಟು ಸಾಧ್ಯ ಆಗುತ್ತಷ್ಟು ಎದೆಯನ್ನು ಕೂಡ ನೆಲಕ್ಕಿಡುವಷ್ಟರ ಮಟ್ಟಿಗೆ ಬನ್ನಿ. ನಂತರ ಭುಜಂಗಾಸನ ಅಂದರೆ ಈ ಚಕ್ರವನ್ನು ಆ್ಯಕ್ಟಿವೇಟ್ ಮಾಡೋದಕ್ಕೆ ನಿಮಗೆ ಹಂತವಾಗಿ ಆ ಥರದ್ವೇ ಆಸನಗಳನ್ನು ಒಂದು 3-4 ತಿಳಿಸ್ತೀನಿ. ಅದರಲ್ಲಿ ನಿಮಗೆ ಯಾವುದು ಬೇಕು ಅದನ್ನು ಮಾಡ್ಬೋದು. ಭುಜಂಗಾಸನ ಸೊಂಟದ ಭಾಗ, ತೊಡೆ, ಮೊಣಕಾಲು, ಪಾದ ಎಲ್ಲ ನೆಲಕ್ಕೆ ಇರಬೇಕು. ಹಿಂದಿನ ಪಾದಗಳು ಕೂಡ ಈ ಥರ ಏರಿಸಬೇಡಿ, ಈ ಥರ ಫ್ಲ್ಯಾಟಾಗಿ ಮಲಸಿ. ಇದು ಭುಜಂಗಾಸನ. ನಂತರ ಉಸಿರಾಸನ ಅಂತಂದರೆ ನಿಮ್ಮ ಕುಳಿತಿರೋ ವಜ್ರಾಸನದಲ್ಲಿ ಮೇಲೆ ತಳ್ಳಿ ಕಾಲುಗಳು ಹಾಗೆ ಇರಲಿ. 2 ಕೈಗಳನ್ನು ತಗೊಂಡು ನಿಮ್ಮ ಪಾದಗಳನ್ನು ಹಿಡಿಯುತ್ತೆ. ಉಸಿರಾಸನ. ಈ ಥರದ ಆಸನಗಳನ್ನು ನೀವು ಕಂಟಿನ್ಯೂ ಮಾಡ್ತಾ ಬರಬೇಕು. ನಂತರ ದಿನನಿತ್ಯ ಮಾಡ್ತಾ ಬನ್ನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಸುಸ್ವಾಗತ ಕೋರ್ತಾ ಶುಭೋದಯ.